ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ವಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನಾನು ಸುಮಾರು ಜನ ಕೇಳ್ತಿದ್ರಿ ನಮಗೆ ಅಳತೆ ಬ್ಲೌಸಿಂದ ಅಳತೆನ ಹೇಗೆ ತೆಗೆಯೋದು, ಮತ್ತು ಬ್ಯಾಕ್ ನೆಕ್ಕಿಂದ ಯಾವ ರೀತಿ ತೆಗೆಯೋದು, ಹಾರ್ಮೋಲ್ಸನ್ನು ಯಾವ ರೀತಿ ತೆಗೆಯೋದು ಅಂತೇಳಿ. ಅದಕ್ಕೋಸ್ಕರ ಈಗ ಬರೀ ಅಳತೆನೇ ಹೇಗೆ ತೆಗೆಯೋದು ಅಂತ ನಾನು ತೋರಿಸ್ಕೊಡ್ತಿದ್ದೀನಿ. ನೋಡಿ, ಇದು ಅಳತೆ ಬ್ಲೌಸ್ ಸ್ಟಿಚಿಂಗ್ ಆಗಿರುವಂಥ ಬ್ಲೌಸ್. ಇದು ನಾನೇ ಸ್ಟಿಚ್ ಮಾಡಿರುವಂಥದ್ದು. ಇದು ಈಗ ಕಸ್ಟಮರ್ ಇದು ಸ್ಟಿಚಿಂಗಿಗೆ ಅಳತೆಗೆ ಅಂತ ಕೊಟ್ಟಿದ್ದಾರೆ. ಈಗ ನಾನು ಯಾವ ರೀತಿ ಅಳತೆಯನ್ನು ತೆಗೆಯೋದು ಅಂತ ತೋರಿಸ್ಕೊಡ್ತಿದ್ದೀನಿ. ನೋಡಿ, ಫಸ್ಟು ನಾವು ವಿಡ್ತನ್ನು ಅಳತೆ ತೆಗಿಬೇಕಾದ್ರೆ ಇಲ್ಲಿ ನೋಡಿ, ಹುಕ್ಪಟ್ಟಿ ಇದೆಯಲ್ಲ, ಹುಕ್ಪಟ್ಟಿ ಕಡೆಯಿಂದನೇ ತೆಗಿಬೇಕು. ಹುಕ್ಪಟ್ಟಿ ಕಡೆಯಿಂದ ತೆಗಿತಿದ್ದೀವಿ ಅಂತಂದಾಗ ನೋಡಿ, ಇಲ್ಲಿ ಫಸ್ಟ್ ಒನ್ ಇದೆಯಲ್ಲ ಹೊಲಿಗೆ, ಅಲ್ಲಿಂದ ನಾವು ತಗೋಬೇಕಾಗತ್ತೆ. ನೋಡಿ, ಈ ರೀತಿ ಇಟ್ಕೊಂಡು ಇಲ್ಲಿ ಫುಲ್ಲು ನೋಡಿ ಇಲ್ಲಿ ಇಟ್ಕೋಬೇಕು. ಎಷ್ಟಿದೆ? 9 ಇಂಚಿದೆ. 9 ಇಂಚಿಗೆ ನಾವು ಎಷ್ಟು ಆ್ಯಡ್ ಮಾಡಬೇಕಂದ್ರೆ ಪ್ಲಸ್ 2 ಇಂಚು. ನೋಡಿ, ಅದರಲ್ಲೂ 2 ಇಂಚೇ ಬಂದಿದೆ. ಪ್ಲಸ್ 2 ಇಂಚು ಅಂದರೆ ಅಲ್ಲಿಗೆ ನಮಗೆ ಎಷ್ಟಾಯಿತು? 9 ಇದೆ ಸುತ್ತಳತೆ ಒಂದು ಸೈಡ್ಗೆ ಆದರೆ ಅದು 4ನೇ ಒಂದು ಭಾಗ ಅದಾಗತ್ತೆ. ನಾವು 9 ಇಂಚಿಗೆ ಇಟ್ಕೊಂಡು ಅದ್ರ ಪ್ಲಸ್ 2 ಇಂಚು ಅಂದರೆ 11 ಇಂಚಿಗೆ ಇಟ್ಕೋಬೇಕಾಗತ್ತೆ. ಮತ್ತು ಉದ್ದನೇ ಹೇಗೆ ತೆಗಿಯೋದು ಅಂತಂದರೆ ನೋಡಿ, ಈ ರೀತಿ ತೆಗಿಬಾರ್ದು. ಫ್ರಂಟಿಂದ ಯಾವತ್ತೂ ಉದ್ದನೇ ತೆಗಿಬಾರ್ದು, ನಾವು ಬ್ಯಾಕಲ್ಲೇ ತೆಗಿಬೇಕಾಗತ್ತೆ. ಯಾಕೆ ಅಂದರೆ ಫ್ರಂಟಲ್ಲಿ ನಮಗೆ ಚೆಸ್ಟ್ ಅದು ಸ್ವಲ್ಪ ಎತ್ತರ ಆಗಿ ಅಳತೆ ನೀಟಾಗಿ ಬರಲ್ಲ. ಅದಕ್ಕೆ ನಾವೇನು ಮಾಡಬೇಕು, ನಾವು ಬ್ಯಾಕಿಂದನೇ ಅಳತೆಯನ್ನು ತೆಗೆಯುವಂಥದ್ದು. ಉದ್ದ ಹಿಂದೆ ನೋಡಿ ಎಷ್ಟಿದೆ ನೋಡ್ಬೋದು, 13 ಇಂಚಿದೆ. 13 ಇಂಚು. ನಾವು 1 ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕಾಗತ್ತೆ. ಯಾಕೆ ಅಂತಂದರೆ ಇಲ್ಲಿ 1/2 ಇಂಚ್ ಹೋಗುತ್ತೆ, ಇಲ್ಲಿ 1/2 ಇಂಚ್ ಹೋಗುತ್ತೆ. ನಮಗೆ ಉದ್ದ ಬಂದು ಎಷ್ಟಾಯಿತು? 14 ಇಂಚ್ ಇಟ್ಕೋಬೇಕು. ಈಗ ನಮಗೆ ಇದಕ್ಕೆ ಬಾರ್ಡ್ರ್ ಇಲ್ಲ ಅಂತಂದರೆ ಪ್ಲಸ್ 14 ಇಂಚು 13 ಇಂಚಿಗೆ 2 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು 15 ಇಟ್ಕೋಬೇಕಾಗತ್ತೆ. ಈಗೆಲ್ಲ ಜಾಸ್ತಿ ಬಾರ್ಡರ್ ಇರುವಂಥವೇ ಆಗಿರೋದ್ರಿಂದ ಅದಕ್ಕೆ ನಾವೀಗ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು 14 ಇಟ್ಕೊಂಡಿದ್ದೀವಿ. ಫ್ರಂಟ್ ಬಂದು ನಾವು 1.5 ಇಂಚನ್ನು ಎಕ್ಸ್ಟ್ರಾ ಇಟ್ಕೋಬೇಕು. ಅದು ಏನಕ್ಕೆ ಅಂತಂದರೆ ಇಲ್ಲಿ ಸ್ಟಿಚಿಂಗ್ ಹೋಗುತ್ತೆ, ಇಲ್ಲಿ ಡಾಟ್ಸ್ಗೆ ಹೋಗುತ್ತೆ, ಇಲ್ಲೂ ಸ್ಟಿಚಿಂಗ್ ಹೋಗುತ್ತೆ. ಜೊತೆಗೆ ನಮಗೆ 1.5 ಇಂಚು ಕರೆಕ್ಟಾಗಿ ಈ ಬಾರ್ಡರ್ ಏನಿದೆಯಲ್ಲ ಆ ಬಾರ್ಡರಿಗೆ ಬಂದು ಕೂರುತ್ತೆ. ಅದಕ್ಕೋಸ್ಕರ ಆ ರೀತಿಯೇ ಇಟ್ಕೋಬೇಕು. ಮತ್ತು ನೋಡಿ, ಈಗ ನಾವು ಅಳತೆಯನ್ನು ತೆಗೆಯೋದಾದರೆ ಈ ರೀತಿ ನೀಟಾಗಿ ಇಟ್ಕೋಬೇಕು. ನೀಟಾಗಿ ಇಟ್ಕೊಂಡು ನಮಗೆ ಇಲ್ಲಿಂದ ಭುಜ ನೋಡಿ, ಇಲ್ಲಿ 9.5 ಇದೆ. ಅಲ್ಲಿಗೆ ನಮಗೆ ಹಾರ್ಮೋಲ್ ಪಟ್ಟಿ ಏನಿದೆ ನಮಗೆ 4.75ಗೆ ಇಟ್ಕೋಬೇಕಾಗತ್ತೆ. 4.75ಗೆ ಇಟ್ಕೊಂಡು ನಮಗೆ ಇಲ್ಲಿ ನೋಡಿ, ಇಲ್ಲಿ ಬಂದು ನೋಡಿ 3.5 ಇದೆ. 3.5 ಅಂದರೆ ನಾವು ಇಷ್ಟು ಅಳತೆಗೆ ಬರಬೇಕಾದ್ರೆ ಇದು 4.5ಗೆ ಇಟ್ಕೋತೀವಿ ಅಂದರೆ ಈ ರೀತಿ ತಗೊಂಡ್ರು ನಮ್ಗೆ ಅಲ್ಲಿ ಸಿಗತ್ತೆ. 4.5ಇಂದ 4.5ಗೆ ನಾವು ಇಲ್ಲಿ ಮಾರ್ಕನ್ನು ಮಾಡ್ಕೊಂಡಿದ್ದೀವಿ. 4.5 ಬಿಟ್ಟರೆ ಇಲ್ಲಿ ನೋಡಿ, ಇಲ್ಲಿ ನಮಗೆ ಎಷ್ಟು ವಿಡ್ತು ಬೇಕಾಗತ್ತೆ? 3 ಇಂಚು. ಅಲ್ಲಿಗೆ ಅರ್ಧ ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು 3.5 ಇಂಚು ಅಂತಂದರೆ ನಾವಿಲ್ಲಿ 1.5 ಇಂಚನ್ನು ಇಟ್ಕೋಬೇಕಾಗತ್ತೆ. ಇಲ್ಲಿ ಅರ್ಧ ಇಂಚು ಈ ಕಡೆ ಹಾಫು, ಈ ಕಡೆ ಹಾಫ್ ಹೋಗುತ್ತೆ. ಹಂಗಾಗಿ ಈ ಕಡೆ 1/4 ಇಂಚು, ಆ ಕಡೆ 1/4 ಇಂಚು ಹೋಗುತ್ತೆ. ಹಾಗಾಗಿ ನಾವು 3.5ಗೆ ಇಟ್ಕೊಂಡ್ರೆ ನಮಗೆ ರೆಡಿ ಬಂದು 3 ಇಂಚಿಗೆ ಬಂದು ಕೂರುತ್ತೆ. ಈಗ ಅದಾಯ್ತಲ್ವ. ಈಗ ಹಾರ್ಮೋಲನ್ನು ಯಾವ ರೀತಿ ತಗೊಳ್ಳೋದು ನೋಡಿ, ಈ ರೀತಿ ಇಟ್ಕೋಬೇಕು. ಇಟ್ಕೊಂಡು ಇಲ್ಲಿಂದ 1/2 ಇಂಚು ಮೇಲ್ಗಡೆ ಇಟ್ಕೊಳ್ಳಿ, ಮಾರ್ಜಿನ್ಗೆ ಹೋಗುತ್ತೆ. ಇಲ್ಲಿ ನೋಡಿ, ನಮಗೆ 5 ಇಂಚ್ಗೆ ಕರೆಕ್ಟಾಗಿ ಇದು ವಿತ್ ಮಾರ್ಜಿನು ನಮಗೆ 5 ಇಂಚ್ಗೆ ಬರುತ್ತೆ. ಹೀಗಾಗಿ ಇದಿಷ್ಟು ನಿಮ್ಮ ಅಳತೆಯನ್ನು ತಗೊಳ್ಳುವಂಥದ್ದು. ನೀವಿಷ್ಟು ಮೆಜರ್ಮೆಂಟನ್ನು ತಗೊಂಡ್ಬಿಟ್ರೆ, ಮತ್ತು ಸುತ್ತಳತೆ, ಸೊಂಟದ ಸುತ್ತಳತೆಯನ್ನು ಎಷ್ಟು ತಗೋದು ನೋಡಿ, ಇಲ್ಲಿಂದ ಇಟ್ಕೋಬೇಕು. ಈ ರೀತಿ ಸೊಂಟದ ಸುತ್ತಳತೆ ಇಟ್ಕೊಂಡು ಎಷ್ಟಾಯಿತು ಇದು ಸುತ್ತ ತೆಗಿಬೇಕು. ಎಲ್ಲಿವರೆಗೂ ಇಟ್ಕೋಬೇಕು ಅಂತಂದರೆ ನೋಡಿ, ಎಲ್ಲಿವರೆಗೂ ಇಟ್ಕೋಬೇಕಂದ್ರೆ ಇಲ್ಲಿ ಇದನ್ನು ಬಿಟ್ಬಿಡಬೇಕು. ನಮಗೆ ಕಾಜಾ ಪಟ್ಟಿ ಏನಿದೆ ಅದು ಬಿಟ್ಬಿಟ್ಟು ಇಟ್ಕೊಂಡ್ರೆ ನಮಗೆ 30 ಇಂಚ್ ಬರುತ್ತೆ. 30ರಲ್ಲಿ ಅರ್ಧ 15, ಮತ್ತು ಅದರಲ್ಲಿ ಅರ್ಧನ ನಾವು ತಗೊಳ್ಳೋದಾದರೆ 7.5 ಇಂಚ್ ಬರುತ್ತೆ. ನಾವು ಇಲ್ಲಿ 7.5 ಇಂಚಿಗೆ ಇಟ್ಟು ಪ್ಲಸ್ 1 ಇಂಚನ್ನು ಬಿಡಬೇಕಾಗತ್ತೆ. ಏನಕ್ಕೆ ಅಂತಂದರೆ ನಾವಿಲ್ಲಿ ಡಾಟ್ಸನ್ನು ಹಾಕಿದ್ದೀವಿ ನೋಡಿ, ಇಲ್ಲಿ ಡಾಟ್ಸ್ಗೆ 1 ಇಂಚನ್ನು ಬಿಟ್ಟರೆ ನಮಗೆ ಪ್ರಾಪರಾಗಿ ಇದು ಏನು ಅಳತೆ ಇದೆ ಅಷ್ಟು ಅಳತೆ ಪರ್ಫೆಕ್ಟಾಗಿ ಬರುತ್ತೆ. ಈ ರೀತಿ ನೀವು ಇದನ್ನು ನಿಮಗೆ ಇದಲ್ಲೂ ನಿಮಗೆ ಗೊತ್ತಾಗಿಲ್ಲ ಅಂದರೆ ಚಾರ್ಟ್ ಮಾಡಿಕೊಡಿ ಅಂತಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದನ್ನು ಮಾಡಿ ಕೊಡ್ತೀನಿ ಅಂತ ಹೇಳ್ತಾ, ಈಗ ನೋಡಿದ್ರಲ್ಲ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ನಾವು ಅಲ್ಲಲ್ಲೇ ಕಟಿಂಗ್ ಮಾಡೋವಾಗ ಒಂದೊಂದು ಮ್ಯಾಚ್ ಮಾಡ್ಕೋಬೇಕು. ಆಗ ಅಲ್ಲಲ್ಲಿಗೆ ಪಾಯಿಂಟು ನಮಗೆ ಗೊತ್ತಾಗುತ್ತೆ ಸ್ಟಿಚಿಂಗು ಯಾವ ರೀತಿ ಬರುತ್ತೆ ಅಂತ. ಈಗ ನೋಡ್ಬೋದು ಸ್ಟಿಚಿಂಗಲ್ಲಿ ನೀವೇನೆ ಎಲ್ಲೂ ಯಾವುದೇ ಎಫೆಕ್ಟ್ ಇಲ್ಲ, ಯಾವಾಗ ತೊಂದರೆ ಇಲ್ಲ, ಯಾವುದೇ ಮಿಸ್ಟೇಕ್ ಇಲ್ಲ, ಕರೆಕ್ಟಾಗಿ ಅದೇ ಪಾಯಿಂಟ್ಗೆ ಬಂದು ಕೂತಿದೆ ನೋಡ್ಬೋದು. ಇದು ನಾನೇ ಮಾಡಿರುವಂಥ ಸ್ಟಿಚ್ಚು, ಮೊದಲು ಮಾಡಿಸ್ಕೊಂಡಿದ್ದಾರೆ, ಈಗ ಅದನ್ನೇ ಅಳತೆ ಬ್ಲೌಸಾಗಿ ಕೊಟ್ಟಿದ್ದಾರೆ ನೋಡಿ. ಈ ರೀತಿ ನೀವು ಕಟಿಂಗ್ ಸ್ಟಿಚಿಂಗ್ ಮಾಡಿ ಕೊಟ್ಟರೆ ನಿಮಗೆ ಕಸ್ಟಮರ್ ಬರೋದ್ರಲ್ಲಿ ಯಾವುದೇ ಡೌಟ್ಸ್ ಇಲ್ಲ. ಇನ್ಯಾವ್ದಾದ್ರು ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.